ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ಕೂಡ ರಾಜೀನಾಮೆ ಕೊಟ್ಟು ಮಾತನಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ MLC ಅಬ್ದುಲ್ ಜಬ್ಬಾರ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು, ನೋಡಿ, ನಾವು ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಡಿ, ನಮ್ಮ ಧರ್ಮದವ್ರು ಜಾಸ್ತಿ ಇದ್ದಾರೆ ಅಂತ ಕೇಳಿತ್ತಪ್ಪ, ನಂಬರ್ಸ್ ನಾವು ಜಾಸ್ತಿ ಇದೀವಿ ಅಂತ ಕೇಳಿತ್ತಪ್ಪ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಅವರೆಲ್ಲ ಟಿಕೆಟ್ ಕೇಳಿ ನಮಗೆ ಹೇಳಿದ್ರು, ನಾವು ಅದರಂತೆ ನಡ್ಕೊಂಡ್ವಿ. ಆಮೇಲೆ ನಾನು ಪ್ರಚಾರಕ್ಕೆ ಯಾಕೆ ಹೋಗ್ಲಿಲ್ಲ ಅನ್ನೋಕ್ಕೂ ಕೂಡ ಕಾರಣ ಇದೆ. ನನ್ನ ಆರೋಗ್ಯ ಸರಿ ಇರ್ಲಿಲ್ಲ ಕಾರಣ ನಾನು ದೂರ ಉಳ್ಕೊಂಡೆ, ಅಂತರ ಕಾಯ್ಕೊಂಡೆ. SS ಮಲ್ಲಿಕಾರ್ಜುನ್ ಅವರು ನಮ್ಮನ್ನು ಪ್ರಚಾರಕ್ಕೂ ಕರೆದಿಲ್ಲ, ನಾನು ಹೋಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಮುನಿಸಿದ್ರು ಕೂಡ ಅದನ್ನೆಲ್ಲ ಬದಿಗೊತ್ತು ಬನ್ರಯ್ಯ ಕುತ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಅಪ್ಪಾಜಿ ಅವ್ರು ಇದ್ದಾಗ್ಲೂ ಕೂಡ ಒಟ್ಟಿಗಿದ್ರಿ, ಈಗಲೂ ಅವ್ರ ಮೊಮ್ಮಗನನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿದೆ, ಬನ್ನಿ ಒಟ್ಟಾಗಿ ಹೋಗೋಣ ಅಂತ ಅವ್ರ ಮನೆಯಿಂದ ಒಂದು ಕಾಲು ಬರ್ಲಿಲ್ಲ ನಮ್ಗೆ, ಬಂದ್ ಮೀಟ್ ಆಗೋದೋಗ್ಲಿ. ಹಾಗಾಗಿ ಇದೆಲ್ಲವನ್ನು ಪರಿಗಣಿಸ್ಬೇಕಿತ್ತು. ಏಕಾಏಕಿ ಈ ರೀತಿಯ ನಿರ್ಧಾರಗಳು ಬಹಳ ಬೇಸರವನ್ನ ತರ್ತಾ ಇದೆ ಅಂತ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ. ಆಮೇಲೆ ಇಷ್ಟು ಬೆಳವಣಿಗೆ ಏನಿದೆ, ಒಳಗೊಳಗೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಏನು ಕತ್ತಿ ಮಸ್ತಿದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಇವೆಲ್ಲವೂ ಕೂಡ ನಿರೀಕ್ಷೆ ಮಾಡಿದ್ರು. ಸೊ ಅದನ್ನ ಸಮಾಧಾನ ಪಡಿಸುವಲ್ಲಿ ಶಾಮನೂರ್ ಅವರು ಕುಟುಂಬ ಕೂಡ ಫೇಲ್ ಆಯ್ತಾ, ಅದು ಪ್ರಶ್ನೆ ಆಗುತ್ತೆ. ನಮ್ಮ ಸಹಿತನ ತಯಾರಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮುಖಂಡರ ವಿರುದ್ಧನೇ ಮಾತಾಡಿರೋದು ನನಗೆ ಭಾಳ ಬೇಜಾರು ಅನಿಸಿದೆ ಆ ವಿಚಾರದಾಗೆ. ಎರಡನೇದೇನಪ್ಪ ಅಂತೇಳಿದರೆ, ಯಾಕೆ ಹಂಗೆ ಮಾಡ್ತಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು, ಆದರೂ ಸಹಿತ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಅವರು ಸ್ವಲ್ಪ ಷಡ್ಯಂತ್ರ ಮಾಡಿದ್ದಾರೆ, ಅದು ಇದು ಅಂತ ಹೇಳಿದ್ದಾರೆ. ನನ್ನ ಹೆಸರು ತೊಗೊಂಡಿರೋದು ಅರ್ಹತೆ ಇಲ್ಲ ಅಂತ ತೊಗೊಂಡಿದ್ದಾರೆ, ಅದು ನನಗೆ ಭಾಳ ಬೇಜಾರಾಗಿದೆ. ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ನನಗೆ ಅದೇ ಅರ್ಹತೆ ಇದೆಯೇ ಇಲ್ಲ ಅಂತ ಹೈಕಮಾಂಡ್ನವ್ರಿಗೆ ಗೊತ್ತು. ನನಗೆ 3 ಸರ್ತಿ DC ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ನವರು, ಮತ್ತು 3 ಸರ್ತಿ MLC ಮಾಡಿದ್ದಾರೆ, ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಮಾಡಿದರು. ಇವರಿಗೆ ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಅಧಿಕಾರ ಕೊಟ್ಟರು, ರಿಜ್ವಾನ್ ಸಾಹೇಬರಿಗೆ ಅಂತ ನನಗೆ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದರೆ, ನನಗೆ ಕೇಳೋದಕ್ಕಿಂತ ಜಾಸ್ತಿ ನನಗೆ ಪ್ರಚೋದನೆ ನೀವು ನಿಲ್ಲಲೇಬೇಕಂತ ಹೇಳಿದ್ದು ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್. ಬೇರೆ ಯಾರು ನನಗೆ ಅಷ್ಟು ಪ್ರಚೋದನೆ ಅಷ್ಟು ಹೇಳಿಲ್ಲ. ಬಾಕಿ ನಸೀರ್ ಅಹಮದ್ ಹೇಳಿದರು, ಜಮೀರ್ ಅಹಮದ್ ಹೇಳಿದರು, ಆಲ್ಮೋಸ್ಟ್ ಆಲ್ MLAಗಳು ನಮಗೆಲ್ಲರೂ ಮೀಟಿಂಗ್ ಮಾಡಿದಾಗ ನಾವೆಲ್ಲರೂ ಯುನಾನಿಮಸ್ ಆಗಿ ಒಂದು ಮೆಮೊರಂಡಮ್ ಸಹಿತನ ರೆಡಿ ಮಾಡಿದ್ವಿ. ಅದರಲ್ಲಿ ನಾವು ಯಾರ್ದೇ ಹೆಸರು ಹಾಕಿಲ್ಲ. ಯಾರಿಗಾರ ಅಲ್ಪಸಂಖ್ಯಾತರಿಗೆ ಒಬ್ರಿಗೆ ಕೊಡ್ರಿ, ಯಾಕಂದರೆ ಇದು ಸ್ವತಂತ್ರ ಸಿಕ್ಕಿದಾಗಿಂದ ಈಗ ತನಕ ಯಾರೂ ಅಲ್ಲಿ ತೊಗೊಳಕ್ಕಾಗಿಲ್ಲ. ಅಲ್ಪಸಂಖ್ಯಾತರು 86,000 ಮೇಲೆ ಓಟ್ ಇಟ್ಕೊಂಡು ಯಾರೂ ಟಿಕೆಟ್ ತೊಗೊಳಕ್ಕಾಗಿಲ್ಲ. ಈ ಸರ್ತಿ ಅವಕಾಶ ಮಾಡಿಕೊಡ್ರಿ, ಯಾಕಂದರೆ ಯಜಮಾನರ ತನಕ ನಾವು ಅಲ್ಪಸಂಖ್ಯಾತರು ಯಾಕೆ ಕೇಳಿಲ್ಲಪ್ಪ ಅಂತ ಹೇಳಿದರೆ, ಅವ್ರು ಭಾಳ ಸೆಕ್ಯುಲರ್ ಒಳ್ಳೆಯ ಲೀಡರ್, ನಮಗೆ ನಮ್ಮವೆಲ್ಲ ಏನೇ ಬೇಡಿಕೆ ಇದ್ದರೂ ಸಹಿತ ಅವ್ರು ಮಾಡ್ತಿದ್ರು, ನಮ್ಮ ವಿಚಾರವನ್ನು ಕೇಳ್ತಿದ್ರು, ನಮ್ಮ ದುಃಖದಲ್ಲಿ ಭಾಗವಹಿಸ್ತಿದ್ರು ಅಂಥೇಳಿ ನಾವು ಯಾರೂ ಅವ್ರ ವಿರುದ್ಧವಾಗಿ ಟಿಕೆಟ್ ಕೇಳಿದ್ದಿಲ್ಲ. ಆಕಸ್ಮಿಕವಾಗಿ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅವ್ರಿಗೆ ಅವ್ರ ಜಾಗದಲ್ಲಿ ಖಾಲಿ ಆಗಿದೆ, ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೈಕಮಾಂಡ್ನವ್ರಿಗೆ ಕೇಳಿದ ನಿಜ. ಎಲ್ಲರೂ ಸೇರಿ ಮಾತಾಡಿ ಒಂದಾಗಿ ಒಗ್ಗಟ್ಟಾಗಿ ಸಿಗ್ನೇಚರ್ ಮಾಡಿ ಮೆಮೊರಂಡಮ್ ಕೊಟ್ಟಿರೋದು ನಿಜ. ಅದರಾಗೆ ಎರಡನೇ ವಿಚಾರ ಇಲ್ಲ, ಅದರಾಗೆ ಹೆಸರು ಯಾರ್ದು ಇಲ್ಲ, ಯಾರಿಗೆ ಬೇಕಾದರೂ ಕೊಡ್ರಿ ಅಂತ ಹೇಳಿದ್ವಿ ನಾವು. 3 ಸರ್ತಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ, 3 ಸರ್ತಿ MLC ಆಗಿದ್ದೀನಿ, 1 ಸರ್ತಿ ಈಗ ಸದ್ಯ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಇದ್ದೆ, ಈಗಿಲ್ಲ ನಾನು. ಯಾಕಂದರೆ ನಾನು ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಆ ಪಕ್ಷಕ್ಕೆ. ನಾನು ಭಾಳ ಬೇಜಾರಾಗಿ ನಮ್ಮ
ರಾಜ್ಯ KPCC ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಅದರ ಅರ್ಹತೆ ನನಗೆ ಇಲ್ಲ ಅಂತ ಅನಿಸಿದೆ. ನಾನು ದಾವಣಗೆರೆ ಸಿಟಿಯಲ್ಲಿ ಇದ್ಕಂಡೆ ಈ ಎಲ್ಲ ಮುಖಂಡರುಗಳು 20 ದಿನ ಅಲ್ಲಿ ಠಿಕಾಣಿ ಹೊಡಿದ್ರು ಸಹಿತ ನೀವು ಯಾರಂತ ನನಗೆ ಮಾತಾಡಿಸಿಲ್ಲ. ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಫಾದರ್ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ ಯಾರೂ ನನಗೆ ಮಾತಾಡಿಸಲಿಲ್ಲ. ಅದರ ಜೊತೆಗೆ ನಮ್ಮ ಈ ರಾಜ್ಯ ನಾಯಕರುಗಳು, ನಮ್ಮ ಅಲ್ಪಸಂಖ್ಯಾತರು ಭಾಳ ಜನ ಮುಖಂಡರು ಅಲ್ಲಿ ಕುಂತರೂ ಸಹಿತ ಯಾರು ನೀವು ಬರ್ರಿ ಅಂತ ನಮಗೆ ಕರೆದಿಲ್ಲ. ಅದಕ್ಕೆ ನಾನೇನು ತಿಳ್ಕೊಂಡೆ ಅಂತ ಹೇಳಿದರೆ, ನಮ್ಮಲ್ಲಿ ಆ ಅರ್ಹತೆ ಇಲ್ಲ. ನಾನು ಹೋದರೂ ಏನು ವ್ಯತ್ಯಾಸ ಕಾಂಗ್ರೆಸ್ಸಿಗೆ ಮತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಗೆಲುವಿಗೆ ಏನು ಬೆಳಂಗಿಲ್ಲ ಅಂತ ಅನಿಸಿರ್ಬೋದು ಅವ್ರಿಗೆ. ಅದಕ್ಕೆ ಅವ್ರು ನನಗೆ ಕರೆದಿಲ್ಲದ್ದು ನಾನು ಇಷ್ಟ ಏನಪ್ಪ ಅಂದರೆ, ರಿಸಲ್ಟ್ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಗೆಲುವಿನ ಇದು ಬರಲಿ ಅಂತೇಳಿ ನಾನು ಬಯಸ್ತೀನಿ.